ನಮಸ್ಕಾರ. ಮೈಸೂರು ಲಲಿತಾದ್ರಿ ನಗರದಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಒಂದು ಬ್ಯೂಟಿಫುಲ್ 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಮನೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರುವಂತಹದ್ದು ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ ಇದು. ಮೈಸೂರು ಲಲಿತಾದ್ರಿ ನಗರ ಎಲ್ಲಿದೆ ಅಂತಂದರೆ ನೋಡಿ, ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ. ಲಲಿತಾದ್ರಿ ನಗರ ನಮಗೆ ಐಡಿಯಾನೇ ಇಲ್ಲ, ಎಲ್ಲಿದೆ, ಯಾವ ದಿಕ್ಕಲ್ಲಿದೆ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಮೈಸೂರು ಮಧ್ಯಭಾಗದಿಂದ ಅಬೌಟ್ 10 ಕಿಲೋಮೀಟ್ರ್, 10 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ನಾನು ಮೈಸೂರು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅಲ್ಲಿಂದ ನೀವು ನೋಡ್ತಾ ಇರುವಂತಹ ಮನೆ ಇರೋದು 10 ಕಿಲೋಮೀಟ್ರಲ್ಲಿ ಮೈಸೂರು ಸಿದ್ಧಾರ್ಥ ಲೇಔಟ್. ಲ್ಯಾಂಡ್ ಮಾರ್ಕ್ ಗೊತ್ತಾಗಲಿ ಅಂತ ಈ ವಿಚಾರ ಹೇಳ್ತಾ ಇದ್ದೀನಿ. ಮೈಸೂರು ಸಿದ್ಧಾರ್ಥ ಲೇಔಟ್ ಏನಿದೆ ಅಲ್ಲಿಂದ ಈ ಲೊಕೇಶನ್ನು ಈಸ್ ಅಬೌಟ್ 7 ಕಿಲೋಮೀಟರ್ಸು. ಮೈಸೂರು APMC ಯಾರ್ಡ್, ಮೈಸೂರು ನಂಜನಗೂಡು ರಸ್ತೆಯಲ್ಲಿರುವಂತಹ APMC ಯಾರ್ಡ್ ರೆಗ್ಯುಲೇಟರಿ ಮಾರ್ಕೆಟ್ ಆರ್ ತರಕಾರಿ ಮಾರ್ಕೆಟ್ ಏನಿದೆ ಅಲ್ಲಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 6 ಕಿಲೋಮೀಟರ್ಸ್. ಮೈಸೂರು ಏರ್ಪೋರ್ಟಿಂದ ಅಬೌಟ್ 8 ಕಿಲೋಮೀಟರ್ಲಿರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ರಚಿಸಿರುವಂತಹ ಲೇಔಟ್ ಇದು. ಅಂದರೆ ದಿಸ್ ಲೇಔಟ್ ಏನೋ ಒಂದು ಲಲಿತಾದ್ರಿ ನಗರ ಏನಿದೆ ಈ ಮನೆಯನ್ನು ಕಟ್ಟಿರುವಂಥದ್ದು, ಈ ಮನೇನ ಕಟ್ಟಿರುವಂಥದ್ದು ಏರಿಯಾ ಏನಿದೆ ಇದನ್ನು ರಚನೆ ಮಾಡಿರುವಂಥದ್ದು ಲೇಔಟ್ ಫಾರ್ಮೇಷನ್ ಈಸ್ ಡನ್ ಬೈ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್ ಇದು. ಸೊ ಗೌರ್ಮೆಂಟ್ ವಿಚಾರ ಅಂದರೆ ಭಾಳ ಜನ ಕೇಳುವಂತಹ ವಿಚಾರ ಏನು ಅಂತ ಅಂದರೆ, ಇದು ಲೇಔಟು ಮಾಡಿರುವಂಥದ್ದು ಸರ್ಕಾರ ಅಂತಂದರೆ ಎಲ್ಲ ದಾಖಲಾತಿಗಳು ಕರೆಕ್ಟಾಗಿರುತ್ತೆ. ಅಂದರೆ ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂತಹ ಮನೆ. ನೋಡಿ, ಇವಾಗ ನೀವೇನು ಮನೆ ನೋಡ್ತಾ ಇದ್ದೀರಾ, ಇವಾಗ ಝೂಮ್ ಮಾಡಿ ತೋರಿಸ್ತಾರೆ. ರಿಂಗ್ ರೋಡ್. ಯಾವ ರಿಂಗ್ ರೋಡ್ ಅಂತ ಅಂದರೆ ಇದು ಮೈಸೂರು ಏರ್ಪೋರ್ಟಿಂದ ಟುವರ್ಡ್ಸ್ ನೀವು ದೇವೇಗೌಡ ಸರ್ಕಲ್ ಒಂದು ಭಾಗದಲ್ಲಿ ಏರ್ಪೋರ್ಟ್ ಇದೆ, ಇನ್ನೊಂದು ಏರ್ಪೋರ್ಟ್ ರಿಂಗ್ ರೋಡ್ ನಂಜನಗೂಡು ರೋಡ್ ಇದೆ. ಆ ನಂಜನಗೂಡು ರೋಡಿಂದ ಟುವರ್ಡ್ಸ್ ಇವಾಗ ವೆಹಿಕಲ್ ಮೂವ್ಮೆಂಟ್ ಏನಾಗ್ತಾ ಇರೋದು ನೋಡ್ತಾ ಇದ್ದೀರಾ, ಅದೇ ರಿಂಗ್ ರೋಡು. ರಿಂಗ್ ರೋಡಿಂದ ಅರೌಂಡ್ 200 ಮೀಟರ್ಸಲ್ಲಿ ಇರುವಂಥದ್ದು ಇದು. ಸೊ ನೀವು ನೋಡಿದ್ರಿ ಯಾವ ರಿಂಗ್ ರೋಡು ಅಂತ ಇನ್ನೊಮ್ಮೆ ಹೇಳ್ತೀನಿ. ಮೈಸೂರು ಏರ್ಪೋರ್ಟ್ ಏನಿದೆ, ಏರ್ಪೋರ್ಟಿಂದ ಟುವರ್ಡ್ಸ್ ದಿಸ್ ರೋಡ್ ಗೋಸ್ ಟು ಸಿದ್ಧಾರ್ಥ ಲೇಔಟ್ಗೆ ಜಾಯ್ನ್ ಆಗಲಿಕ್ಕೆ, ದೇವೇಗೌಡ ಸರ್ಕಲ್ ಜಾಯ್ನ್ ಆಗಲಿಕ್ಕೆ ಅಥವಾ ನರಸೀಪುರ ರೋಡಿಗೆ ಜಾಯ್ನ್ ಆಗಲಿಕ್ಕೆ ಹೋಗುವಂತಹ ರಸ್ತೆ ಇರುವಂಥದ್ದು. ಬನ್ನಿ ಈಗ ಮನೆ ಒಳಗೆ ಹೋಗಿ ತೋರಿಸ್ತೀನಿ ಮನೆ ಹೇಗಿದೆ, ಯಾವ ಥರ ಇದೆ ಅಂತ. ಸೊ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ ನೋಡ್ತಾ ಇರ್ಬೋದು. ವೆರಿ ವೆಲ್ ಪ್ಲ್ಯಾಂಡ್, ವೆಲ್ ಡಿಸೈನ್ಡ್, ಒಳ್ಳೆ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ನಾನು ಭಾಳಷ್ಟು ವೀಡಿಯೋಗಳು ಹೇಳುವಂಥ ವಿಚಾರ. ಪಾರ್ಕಿಂಗ್ 30, 40, 30, 50 ಮನೆಗಳ ಮುಂದೆ. ಈ ಮೈಸೂರು ಅಂತ ಅಲ್ಲ, ಕರ್ನಾಟಕದ ಯಾವುದೇ ಭಾಗ ಇರ್ಬೋದು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ, ಎನಿ ಪ್ಲೇಸ್ ಇನ್ ಕರ್ನಾಟಕದಲ್ಲಿ ನೀವು 30, 40 ಅಥವಾ 30, 50 ಮನೆಗಳಲ್ಲಿ ಯೂಶ್ವಲಿ ಪಾರ್ಕಿಂಗ್ ಇಸ್ ಆಲ್ವೇಸ್ ಬಿನ್ ಎ ಸಮ್ ಕನ್ಸ್ಟೇನ್. ಅಂದರೆ ಸ್ವಲ್ಪ ಒತ್ತಡದಂಥ ವಿಚಾರ. ಗಾಡಿಯಲ್ಲಿ ನಿಲ್ಲಿಸೋದು, ರೋಡಲ್ಲಿ ಹಾಕಿದ್ರೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಇವರು ಏನು ರ್ಯಾಂಪ್ನ ಕ್ರಿಯೇಟ್ ಮಾಡಿದ್ದಾರೆ. ಈಸಿಲಿ ನೀವೊಂದು ಮಿಡ್ ಸೈಜ್ ಕಾರ್ನ ಒಳಗೆ ಪಾರ್ಕ್ ಮಾಡಬಹುದು, ಆಚೆನೆ ಪಾರ್ಕ್ ಮಾಡೋದು, ಒಳಗೂ ಸಹ ಅಷ್ಟೇ. ಇದು ನೋಡಿ, ಗೇಟ್ನ ತೋರಿಸ್ತೀನಿ. ಇದು MS, ಇದು SS. ಭಾಳ ಚೆನ್ನಾಗಿ ಒಳ್ಳೆ ಕ್ವಾಲಿಟಿನ ಇಲ್ಲಿ ಇವರು ಮೇಂಟೈನ್ ಮಾಡಿದ್ದಾರೆ. ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಇಲ್ಲೂ ಅಷ್ಟೇ ನೀವು ಒಂದು ಈಸಿಲಿ ಮಿಡ್ ಸೈಜ್ ಕಾರ್ನ ಪಾರ್ಕ್ ಮಾಡೋದು. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಈ ಮನೆಗೆ ಇದಕ್ಕೆ ಆದಂತಹ ವಾಟರ್ ಅಂದರೆ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಇದೆ, ಬೋರ್ವೆಲ್ ಇದೆ. ಸರ್ಕಾರದಿಂದ ನೀರು ಕೊಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ಪೈಪ್ಲೈನ್ಗಳನ್ನ ಹಾಕಿದರೆ ಅತಿ ಶೀಘ್ರದಲ್ಲಿ ಸರ್ಕಾರದಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ಅನ್ಇಂಟರಪ್ಟೆಡ್ ವಾಟರ್ ಸರ್ವಿಸ್ ಈ ಮನೆಗಿದೆ. ಯಾಕೆಂದರೆ ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. 3 ಇಂಚ್ ನೀರು ಇಲ್ಲಿ ಇವರಿಗೆ ಸಿಕ್ಕಿದೆ ಬೋರ್ವೆಲ್ಲಲ್ಲಿ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದರೆ ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ ಚಾಲ್ತಿಲಿರೋದ್ರಿಂದ ಎಲೆಕ್ಟ್ರಿಕಲ್ ಪಾಯಿಂಟ್, ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಮುಂದೆ ವೀಡಿಯೋದಲ್ಲಿ ಇದು ಏನಕ್ಕೆ ಮಾಡಿದರೆ ಈ ಗ್ರಿಲ್ ಸಿಸ್ಟಮ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಇಲ್ಲಿ ತನಕ ಟೈಲ್ಸ್ಗಳನ್ನ ಹಾಕಿದರೆ ಇಲ್ಲಿಂದ ಒಳಗೆ ವಾಟ್ ಎವರ್ ಯು ಸಿ ಈಸ್ ಗ್ರಾನೈಟ್. ಎಂಟೈರ್ ಮನೆ ಡೋರ್ಸು, ವಿಂಡೋಸ್ಗಳು, ಫ್ರೇಮ್ಗಳು, ಅದ್ರ ಹಾಕಿರುವಂಥ ಶಟರ್ಸ್ ಇರ್ಬೋದು, ಇದ್ರ ವಿಂಡೋ ಪಕ್ಕ ಇರುವಂತಹ ವೆಂಟಿಲೇಷನ್ ಏನು ಈ ಪ್ಯಾನಲ್ ಅಂತೀರಿ ಅಥವಾ ಕಿಟಕಿ ಅಂತೀವಿ, ಇದು ಸಹ ಅಷ್ಟೇ ಟೀಕ್ದು. ಶೂ ರ್ಯಾಕು ಎಂಟ್ರ್ ಆದ ತಕ್ಷಣ ನಾನೀಗ ಸ್ನೇಹಿತರೆ, ದಿಸ್ ಇಸ್ ಅ ವೆಸ್ಟ್ ಫೇಸಿಂಗ್ ಸೈಟ್. ನಾನು ನಾರ್ತಿಂದ ಎಂಟ್ರ್ ಆಗಿದ್ದರೆ ನಾರ್ತ್ ಸೈಡ್ ಬಾಗಿಲು, ಮೇಯ್ನ್ ಡೋರ್ ಇಸ್ ಫೇಸಿಂಗ್ ನಾರ್ತ್. ಬನ್ನಿ ತೋರಿಸ್ತೀನಿ. ಸೊ ದಿಸ್ ಇಸ್ ದಿ ಶೂ ರ್ಯಾಕು. ಶೂ ರ್ಯಾಕ್ ಮುಂದೆ ಒಂದು ಶೋಕೇಸ್ ಸಹ ಮಾಡಿದ್ದಾರೆ ವಿತ್ ಆ ಸ್ಪಾಟ್ ಲೈಟ್. ಕೆಳಗೆ ವಿಗ್ರಹ, ದೇವ್ರದ್ದು, ನಿಮ್ಮ ಗುರು ಹಿರಿಯರದ್ದು ಫೋಟೋ ಇಟ್ಕೊಂಡ್ರೆ ಅದ್ರ ಮೇಲೆ ಬೆಳಕು ಬೀಳೋಕ್ಕೆ ಎಂಟ್ರೆನ್ಸಲ್ಲೇ ಒಂದು ನೀವು ಗಣಪತಿ ಫೋಟೋನ ಇಟ್ಕೊಳ್ಳಿಕ್ಕೆ ಅಥವಾ ವಿಗ್ರಹನ ಇಟ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಎಂಟೈರ್ ದಿಸ್ ಹೌಸ್ ಇನ್ಸೈಡು ನಾನು ಏನೇನು ನೋಡಿಸ್ತಾ ಇದ್ದೀನಿ, ಎಂಟೈರ್ ಫ್ಲೋರಿಂಗ್ ಇಸ್ ಗ್ರನೈಟ್ ಫ್ಲೋರಿಂಗು. 1, 2, 3, 4 ಎಲ್ಲ ಟೀಕ್ ಡೋರ್ಗಳನ್ನ ಹಾಕಿದ್ದಾರೆ. ಎಲ್ಲದಕ್ಕೂ ಡಬಲ್ ರಾಡ್ ಇರುವಂತಹ ಕರ್ಟನ್ ರಾಡ್ಸ್ ಹಾಕಿದ್ದಾರೆ. ಹ್ಯಾಂಗಿಂಗ್ ಲೈಟು, ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟಿಂಗು, ಫಾಲ್ ಸೀಲಿಂಗು, ಫ್ಯಾನು
ನೋಡ್ಬೋದು. ಎಲ್ಲವನ್ನು ಅಚ್ಚುಕಟ್ಟಾಗಿ ಯಾವುದೇ ತರಹದ ಪೆಂಡಿಂಗ್ ಕಾಮಗಾರಿಗಳಿದೆ, ಎಲ್ಲ ಕೆಲಸಗಳಿದೆ ಈಗಾಗಲೇ ಮುಗಿದಿರುವಂತಹ ಮನೆ. ಒಂದು ಭಾಗದಲ್ಲಿ ನೋಡ್ಬೋದು ಫುಲ್ ಎಂಟೈರ್ ಒಂದು ಪೋರ್ಷನ್, ದಿಸ್ ಒನ್ ಪೋರ್ಷನ್ ಇಸ್ ಟಿ ವಿ ಕ್ಯಾಬಿನೆಟ್, DTH ಕೇಬಲ್ ಈಗಾಗಲೇ ಹಾಕಿದ್ದಾರೆ. CCTV ಕ್ಯಾಮ್ರಾಗೆ ಇವರಾಗಲೇ ಅಳವಡಿಸ್ಕೊಳ್ಳಿಕ್ಕೆ ವಯರಿಂಗಿಗೆ ಏನು ನಿಮಗೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಅವರೇ ಮಾಡಿಕೊಟ್ಟಿದ್ದಾರೆ. ಗಣಪತಿ ನೋಡಿ, ಇದು ಭಾಳ ನನಗೆ ಇಷ್ಟ ಆಗಿರುವಂಥ ವಿಚಾರ. ಹೈಟ್ ಆಫ್ ದಿಸ್ ಹೋಲ್ ದೇವ್ರ ಮನೆ ಏನಿದೆ ಬಹಳ ಎತ್ತರದಲ್ಲಿದೆ, ಭಾಳ ಚಿಕ್ಕದು ಮಾಡಿಬಿಡ್ತಾರೆ. ನಾನು ಸರಿಸುಮಾರು 5.5 ಅಡಿ ಇದ್ದೀನಿ, ಅಪ್ ಟಿಲ್ 6 ಫೀಟ್ ತನಕ ಇದೆ ಈ ಬಾಗಿಲು. ನೋಡ್ಬೋದು ಮಧ್ಯದಲ್ಲಿ ಗಣಪತಿ, ಆ ಕಡೆ ಈ ಕಡೆ ಆನೆ. ಎಂಟೈರ್ ಈ ಪ್ಯಾನಲ್ ವಿತ್ ಈ ದೇವ್ರದ್ದು ಬಾಗಿಲೇನಿದೆ ಗ್ಲಾಸ್ ಬಾಗಿಲು ಕೊಟ್ಟಿದ್ದಾರೆ. ಇಬ್ಬರು ಒಳಗೆ ಈಸಿಯಾಗಿ ತೋರಿಸ್ತಾರೆ ನೋಡಿ. ಈಗ ಒಳಗೆ ಹೋಗಿ ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಂಥದ್ದು. ದಿಸ್ ಎಂಟೈರ್ ಪೋರ್ಷನ್ ಇಸ್ ಮೇಡ್ ಅಪ್ ಆಫ್ ಟೀಕ್. ಅಂದರೆ ವಾಟ್ ಎವರ್ ಯು ಸಿ ದಿಸ್ ಎಂಟೈರ್ ಪ್ಯಾನಲಿಂಗ್ ಆಫ್ ದಿಸ್ ಫ್ರಂಟ್ ಆಫ್ ಪೋರ್ಷನ್ ಆಫ್ ದಿಸ್ ಪೂಜಾ ರೂಮ್ ಇಸ್ ಮೇಡ್ ಅಪ್ ಆಫ್ ಟೀಕ್. ದಿಸ್ ಅ 30-40 2 bedroom ಸಿಂಗಲ್ ಫ್ಲೋರ್ ಹೌಸ್. ಇವಾಗ ನೋಡ್ತಾ ಇರುವಂಥದ್ದು ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. 6 to 8 seater ಸೋಫಾ ಕ್ಯಾನ್ ಬಿ ಅಕಾಮಿಡೇಟೆಡ್. ನಾನು ಇವಾಗ ಅಲ್ಲಿ ಗೋ ಇನ್ಸೈಡ್ ದ ಪೂಜಾ, ಆಫ್ಟರ್ ಶೋನಿ ದ ಪೂಜಾ ರಾಮ್, ನಾನು ಇವಾಗ ಡೈನಿಂಗ್ ಏರಿಯಾ ಪಕ್ಕದಲ್ಲಿರುವಂಥ ಕಿಚನ್ ಏರಿಯಾ. ನೀವು ಈಸಿಲಿ ಒಂದು 4 ಸೀಟರ್ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಇಲ್ಲೂ ಸಹ ವೆಂಟಿಲೇಟರ್ಗೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ, ಮೇಲೆ ಕರ್ಟನ್ ರಾಡ್ಸ್ ಹಾಕಿದ್ದಾರೆ. ಇದನ್ನು ಎನಿ ಟೈಮ್ ಓಪನ್ ಇಟ್ಕೋಬೋದು. ಯಾಕೆ ಅಂದರೆ ನಾನು ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ಅದಾದ ನಂತರ ಎಲ್ ಶೇಪಲ್ಲಿರುವಂತಹ ಮಾಡ್ಯುಲರ್ ಕಿಚನ್ನು. ನಿಮಗೆ ಮಾಡ್ಯುಲರ್ ಕಿಚನ್ಗೆ ಈಗಾಗಲೇ ಸ್ಟೋರೇಜ್ ಸ್ಪೇಸ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಯಾವುದೇ ಥರ ಇನ್ನೇನು ಪೆಂಡಿಂಗ್ ವರ್ಕ್ ಇಲ್ಲಿಲ್ಲ. ಈಗ ನೀವು ರೆಡಿ ಟು ಮೂವ್ ಇನ್ ಪ್ಲಗ್ ಆ್ಯಂಡ್ ಪ್ಲೇ. ಇದು ವಾಟರ್ ಫಿಲ್ಟರ್ಗೆ ಕರೆಂಟ್ ಆಪ್ಷನು, ವಾಟರ್ ಫಿಲ್ಟರ್ಗೆ ವಾಟರ್ ಹಾಕ್ಕೊಳ್ಳಿಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಓಪನ್ ಕಿಟಕಿ ಎನಿ ಟೈಮ್ ಇದೆ, ನೀವು ಓಪನ್ ಇಟ್ಕೋಬೋದು. ಯಾಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ ತೋರಿಸ್ತಾರೆ ಅವರು, ಗ್ರಿಲ್ಗಳನ್ನ ಹಾಕಿದ್ದಾರೆ. ನೀವು ಎನಿ ಟೈಮ್ ಈ ಕಿಟಕಿನ ಓಪನ್ನೇ ಇಟ್ಕೊಬೋದು. ನೀವು ಇದನ್ನು ಯಾವುದೇ ಥರದಲ್ಲಿ ಕ್ಲೋಸ್ ಮಾಡೋ ಪ್ರಮೇಯನೇ ಬರಲ್ಲ. ಯಾಕಂದರೆ ಗ್ರಿಲ್ ಇರೋದ್ರಿಂದ ಯಾರೂ ಇಲ್ಲಿ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಬಂದಿಲ್ಲಿ ಕೈ ಹಾಕಿದ್ರು ನೋಡಿದ್ರು ಪ್ರಾವಿಷನ್ಸ್ ಇಲ್ಲ. ಯಾಕಂದರೆ ಅಲ್ಲಿ ಗ್ರಿಲ್ಗಳನ್ನ, ಸೇಫ್ಟಿ ಗ್ರಿಲ್ಗಳನ್ನ ಹಾಕಿಬಿಟ್ಟಿದ್ದಾರೆ. ಸೊ ಎಂಟೈರ್ ಎನಿ ಟೈಮು ಇವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ, ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಅಥವಾ ಎಕ್ಸ್ಟ್ರಾ ಬಫರ್ ಲೈಟ್ಗಳನ್ನ ಯೂಸ್ ಮಾಡಿ ಅಥವಾ ಝೂಮ್ ಲೈಟ್ಗಳನ್ನ ಯೂಸ್ ಮಾಡಿ ಮಾಡಿರುವಂತಹ ವಿಡಿಯೋ ಅಲ್ಲ. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ ಇದೆ. ಈ ಮನೆ ಕಟ್ಟಿರುವಂತಹ ಮನೆಯ ಮಾಲೀಕರು, ಬಿಲ್ಡರ್ ಏನಿದ್ದಾರೆ, ಇವ್ರು ಏನು ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ ಈ ಮನೆಗೆ, ನೀವು ತೊಗೊಂಡವ್ರು ಯೂಸ್ ಮಾಡಲಿಕ್ಕೆ ಅದನ್ನೇ ಹಾಕಿದ್ದೀನಿ. ಒಮ್ಮೆ ಝೂಮ್ ಮಾಡಿ ಇದನ್ನು ತೋರಿಸ್ಬಿಡ್ತಾರೆ. ಗ್ಯಾಸ್ ಪಾಯಿಂಟ್ ಅದನ್ನು ತೋರಿಸ್ತೀನಿ ನೋಡಿ. ಇದು ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ. ದಟ್ ಈಸ್ ದಿ ಅಗ್ನಿ ಮೂಲೆ. ಅಗ್ನಿ ಮೂಲೆಯಲ್ಲಿ ಗ್ಯಾಸ್ ಸ್ಟವ್ ಇಟ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಇಲ್ಲೂ ನೋಡ್ಬೋದು. ಪ್ರೊಫೈಲ್ ಲೈಟಿಂಗು, ಫಾಲ್ ಸೀಲಿಂಗು, ವುಡನ್ ಪ್ಯಾನೆಲಿಂಗು, ಅದಾದ ನಂತರ ಫ್ಯಾನು, ಸುತ್ತಕ್ಕೂ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶು, ಗ್ರನೈಟ್ ಟಾಪು, ಹ್ಯಾಂಡ್ ವಾಶು, ಸಿಂಗಲ್ ಪೀಸ್ ಹ್ಯಾಂಡ್ ವಾಶ್ ಇದು ನೋಡ್ಬೋದು. ಪೋರ್ಸಲಿಂದು ಸಿಂಗಲ್ ಪೀಸ್ ಹ್ಯಾಂಡ್ ವಾಶು. ಅದ್ರ ಮೇಲ್ಗಡೆ ಗ್ರನೈಟ್ ಫ್ಲೋರಿಂಗ್ ಇದೆ. ಕೆಳಗೆ ಸ್ಟೋರೇಜ್ ಸ್ಪೇಸ್. ಏನಕ್ಕೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಹ್ಯಾಂಡ್ ವಾಶ್ ಇಟ್ಕೊಳ್ಳಿಕ್ಕೆ, ಟವಲ್ಗಳನ್ನ ಇಟ್ಕೊಳ್ಳಿಕ್ಕೆ, ಟಿಶ್ಯೂ ಪೇಪರ್ಸ್ನ ಇಟ್ಕೊಳ್ಳಿಕ್ಕೆ, ಅದ್ರ ರೋಲ್ಗಳನ್ನ ಇಟ್ಕೊಳ್ಳಿಕ್ಕೆ. ರೂಮ್ ನಂಬರ್ 1 ಬನ್ನಿ. ಇದ್ರ ಪಕ್ಕದಲ್ಲಿ ವಾರ್ಡ್ರೋಪ್ ಇದೆ. ಡಿಸೈನು ಸ್ಟೈಲ್ನ ನೋಡ್ಬೋದು. ಇಂಟರ್ನಲ್ ಡೋರ್ಸ್ಗಳು ಸಹ ಅಷ್ಟೇ. ಎಂಟೈರ್ ದೀಸ್ ಡೋರ್ಸ್ ಆರ್ ಆಲ್ಸೋ ಆಫ್ ಟೀಕ್. ಇದಕ್ಕೂ ಸಹ ಎಲ್ಲ ಕಡೆ ಕರ್ಟನ್ ರಾಡ್ಗಳು ಹಾಕಿದ್ದಾರೆ. ಪೇಂಟ್, ಡಿಸೈನರ್ ಪೇಂಟ್ ನೋಡ್ಬೋದು. ಫಾಲ್ ಸೀಲಿಂಗ್ ನೋಡ್ಬೋದು. ನೋಡಿ ಭಾಳ ಚೆನ್ನಾಗಿದೆ. ದಿಸ್ ಫ್ಲವರ್ ಟೈಪ್ ಇರೋದು, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲಿ ಡನ್, ವೆರಿ ಬ್ಯೂಟಿಫುಲಿ ಡನ್. ಇದು ಅಷ್ಟೇ ವೆರಿ ಬ್ಯೂಟಿಫುಲ್ ಡನ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯುರೋಪಿಯನ್ ಸ್ಟೈಲ್ ಆರ್ಕಿಟೆಕ್ಚರ್ ಅಂತಾರೆ ಇದನ್ನು. ಒನ್ಸ್ ಯು ಎನ್ಗ್ರೇವ್ ದಿ ವಾಲ್ ಇಸ್ ಕಾಲ್ಡ್, ಯೂಶಲಿ ಇದನ್ನು ನೋಡೋಕ್ಕೆ ನಮ್ಗೆ ಎಲ್ಲಿ ಸಿಗುತ್ತೆ, ಯುರೋಪಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರಲ್ಲಿ ಸಿಗುತ್ತೆ. ವಾಲ್ನ ಸ್ವಲ್ಪ ಕಟ್ ಮಾಡಿದ್ದಾರೆ. ಈ ಕಡೆ ಒಂದು ಸೈಡಲ್ಲಿ ಫುಲ್ಲು ವಾರ್ಡ್ರೋಪ್ಗಳನ್ನ ಮಾಡಿ, ಇಲ್ಲೂ ಸಹ ನೋಡಿ, ಇಲ್ಲೂ ಎಲ್ಲ ಕಡೆಯೂ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ವಾರ್ಡ್ರೋಪ್ಗೆ ಬೆಳಕು ಬರಲಿ ಅಂತ ಅಲ್ಲೇ ಕರೆಕ್ಟಾಗಿ ಲೈಟ್ಗಳನ್ನ ಕೊಟ್ಟಿದ್ದಾರೆ. ವೆರಿ ಇಂಟೆಲಿಜೆಂಟ್ಲಿ ಡನ್. ಡ್ರೆಸ್ಸಿಂಗ್ ಟೇಬಲು, ಸ್ಟೋರೇಜ್ ಸ್ಪೇಸು, ಇದು ಅಷ್ಟೇ ಟೀಕ್ ಡೋರು. ಬನ್ನಿ ಈಗ ರೂಮ್ ನಂಬರ್ 1 ತೋರಿಸಿದೆ. ಹಾಲ್ ನೋಡಿದ್ರಿ, ಕಿಚನ್ ಏರಿಯಾ ನೋಡಿದ್ರಿ, ಡೈನಿಂಗ್ ಏರಿಯಾ ನೋಡಿದ್ರಿ. ದಿಸ್ ಇಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. 2 ಬೆಡ್ರೂಮ್ ಮನೆ, ವೆರಿ ಹ್ಯೂಜ್. ನೀವು ಮಾಸ್ಟರ್ ಬೆಡ್ರೂಮ್ ಅಂದ ತಕ್ಷಣ ಮನಸ್ಸಿಗೆ ಬರುವಂಥ ವಿಚಾರ ಏನು ಅಂತಂದರೆ, ನಾನು ದೊಡ್ಡ ಸೈಜ್ ಕಾಟ್ ಹಾಕೋಬೇಕು ಅಂತ. ಈಸಿಲಿ 6 to 8, 6 6 into 6 6 into 8 6 into 8 ಅಟ್ಲೀಸ್ಟ್ ನೀವು 12 to 18 ಫೀಟ್, 10 ಅಡಿ ಈಸ್ ವೆರಿ ಬಿಗ್. 12 ಅಡಿದು ನೀವು ಇಲ್ಲಿ ಈಸಿಯಾಗಿ ನಿಮ್ಮ ಬೆಡ್ನ ಹಾಕ್ಕೋಬೋದು. ಒಂದು ಭಾಗದಲ್ಲಿ ದಿಸ್ ಹೋಲ್ ಒಂದು ಸೈಜ್ ಇವಾಗ ತೋರಿಸ್ತೀನಿ ನೋಡಿ. ಒಂದು ಸೈಜು, ದಿಸ್ ಇಸ್ ಎ ವೆರಿ ಹ್ಯೂಜ್ ಭಾಳ ದೊಡ್ಡ ಸ್ಟೋರೇಜ್ ಸ್ಪೇಸ್. ಇದು ಚಿಕ್ಕ ಸ್ಟೋರೇಜ್ ಸ್ಪೇಸ್ ಅನ್ಕೋಬೇಡಿ, ಭಾಳ ದೊಡ್ಡ ಸ್ಟೋರೇಜ್ ಸ್ಪೇಸು. ಪ್ಲಸ್ ಇದಕ್ಕೂ ಅಷ್ಟೇ ಡ್ರೆಸ್ಸಿಂಗ್ ಟೇಬಲ್ಲು, ಮೇಲ್ಗಡೆ ಫುಲ್ ಸೈಜ್ ಲಾಫ್ಟ್ ಭಾಳ ಜನ ಕೇಳ್ತಾರೆ, ಏನಕ್ಕೆ ಲಾಫ್ಟ್ ಮಾಡ್ತೀರಾ ಅಂತ. ಹಾಸಿಗೆಗಳನ್ನ ಇಡಲಿಕ್ಕೆ, ದೊಡ್ಡ ದೊಡ್ಡ ಕಾರ್ಪೆಟ್ಗಳನ್ನ ಇಡಲಿಕ್ಕೆ ಜಾಗ ಬೇಕಾಗುತ್ತೆ. ನಿಮ್ಮ ಮನೆಯ ಸಾಮಾನು, ಟಿ ವಿ ತೊಗೊಂಡ್ರಿ ಅದ್ರದ್ದು ಬಾಕ್ಸ್ ಬರುತ್ತೆ, ಅದನ್ನ ಇಟ್ಕೊಳ್ಳಿಕ್ಕೆ ಜಾಗ ಬೇಕಾಗುತ್ತೆ. ಅದಕ್ಕೆ ಸ್ಟೋರೇಜ್ ಸ್ಪೇಸು. ವಾಶ್ರೂಮ್ ನಂಬರ್ 1 ನೋಡಿ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ನಾನು ಇನ್ನು 3 ಬಾತ್ರೂಮ್ಗಳನ್ನ ತೋರಿಸ್ತೀನಿ ವಿತ್ ಕಮೋಡು.
ವಾಟರ್ ಫಿಕ್ಸ್ಚರ್ಸ್ ಎಲ್ಲ ಹಾಕಿದ್ದಾರೆ. ಇನ್ನೇನು ನಿಮಗೆ ಪೆಂಡಿಂಗ್ ಇಲ್ಲ. ಇಲ್ಲಿ ನೀವು ಸೋಲಾರ್ ಹಾಕ್ಕೋಬೇಕು, ಅದು ಹಾಕೋ ಎಲ್ಲ ಇವ್ರು ಈಗಾಗಲೇ ಅಳವಡಿಸಿದ್ದಾರೆ. ಎವ್ರಿಥಿಂಗ್ ಈಸ್ ಡನ್. ಇದೊಂದು ವಿಚಾರ ತೋರಿಸ್ಬಿಡ್ತೀನಿ ಏನಿದು ಅಂತ. ಇದು ಬಾತ್ರೂಮು, ಇದು ಪೂಜಾ ರೂಮು. ಇದ್ರ ಮಧ್ಯದಲ್ಲಿ ಒಂದಕ್ಕೊಂದಕ್ಕೆ ಟಚ್ ಆಗದೆ ಇರಲಿ, ವಾಸ್ತು ಅನುಗುಣವಾಗಿ ಬಾತ್ರೂಮು ಮತ್ತು ಪೂಜಾ ರೂಮು ಟಚ್ ಆಗಬಾರ್ದು. ದೇವರ ಕೋಣೆ ಮತ್ತು ಶೌಚಾಲಯ ಎರಡು ಟಚ್ ಆಗದೆ ಇರಲಿ ಅಂತ ಮಧ್ಯದಲ್ಲಿ ಜಾಗ ಮಾಡಿ ಅದಕ್ಕೆ ಪ್ಯಾನಲಿಂಗ್ ಮಾಡಿದ್ದಾರೆ. ಇಲ್ಲೂ ಏನಾರ ಬೇಕಾದ್ರೆ ಇಟ್ಕೋಬಹುದು. ಬನ್ನಿ ಇಲ್ಲಿ ಇದೊಂದು ತೋರಿಸ್ಬಿಡಿಯಪ್ಪ. ಇದು ಸ್ಟೋರೇಜ್ ಸ್ಪೇಸು. ಏನಕ್ಕೆ ಇದು ಸ್ಟೋರೇಜ್ ಸ್ಪೇಸು ಅಂತಂದರೆ ಮೊಬೈಲ್ಗಳನ್ನ ಚಾರ್ಜ್ ಹಾಕಿ ಇಡಲಿಕ್ಕೆ ಜಾಗ ಬೇಕಾಗುತ್ತೆ. ಅದಕ್ಕೆ ಮೊಬೈಲ್ನ ರಾತ್ರಿ ಹೊತ್ತು ಮಲಗಬೇಕಾದ್ರೆ ತಲೆ ಪಕ್ಕದಲ್ಲಿ ಇಟ್ಕೋಬೇಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಮಾಡಿದ್ದಾರೆ. ಅದನ್ನೇ ಹೇಳಿದ್ರೆ ಇಂಟೆಲಿಜೆಂಟ್ಲಿ ತಲೆ ಸ್ವಲ್ಪ ನಾವು ಆರ್ಕಿಟೆಕ್ಚರ್ನ ನಾವು ಯೋಚನೆ ಮಾಡಿ ಮಾಡಿದಾಗ ಭಾಳಷ್ಟು ಸಣ್ಣ ಸಣ್ಣ ವಿಚಾರಗಳು ನಮಗೆ ಗಮನಿಸಬೇಕಾಗಿ ಬರುತ್ತೆ. ಇದು ಅಷ್ಟೇ ಸ್ಟೋರೇಜ್ ಸ್ಪೇಸ್ ಚೆನ್ನಾಗಿ ಮಾಡಿದ್ದಾರೆ. ದಿಸ್ ಡಿವೈಡ್ಸ್. ಇದನ್ನು ಗೋಡೆ ಕಟ್ಬೋದಿತ್ತು, ಭಾಳ ಕತ್ಲೆ ಆಗುತ್ತೆ ಓಡಾಡಿದಾಗ ಅಂತ, ಅದಕ್ಕೆ ಭಾಳ ಚೆನ್ನಾಗಿ ವುಡ್ ವರ್ಕಲ್ಲಿ ಇದನ್ನು ಮಾಡಿದ್ದಾರೆ. ಇದು ವಾಶ್ರೂಮು ನೋಡಿ, ಇಲ್ಲೂ ಒಂದು ವಾಶ್ರೂಮ್ ಇದೆ. ಇದಕ್ಕೋಸ್ಕರ ಶವರ್ ಕೊಟ್ಟಿದ್ದಾರೆ, ಸ್ನಾನದ ಕೋಣೆ, ಹ್ಯಾಂಡ್ ವಾಶ್ ಇದೆ, ಆ್ಯಂಟಿಸ್ಗೆ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಇಂಡಿಯನ್ ಸ್ಟೈಲ್ ಇದೆ. 3 ಬಾತ್ರೂಮ್ಗಳಾಯಿತು. ಒಂದು ರೂಮಲ್ಲಿ ತೋರಿಸ್ದೆ, ಒಂದು ಕಾಮನ್ ತೋರಿಸ್ದೆ, ಇಲ್ಲೊಂದು ತೋರಿಸ್ದೆ, ಇಂಡಿಯನ್ ಸ್ಟೈಲು. ನಾನು ಈ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಈ ಮನೆಗೆ ನಿರಂತರವಾಗಿ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇದೆ ಅಂತ. ಒಂದು ಬೋರ್ವೆಲ್ಲು, ಒಂದು ಸಂಪು. ಇದು ದೊಡ್ಡದಾಗಿರುವಂಥದ್ದು ಸಂಪು. ಅಬೌಟ್ 10,000 ಲೀಟರ್, ಸುಮಾರು 10,000 ಸ್ಟೋರೇಜ್ ಕೆಪಾಸಿಟಿ ಇರುವಂತಹ ಸಂಪ್ ಇದೆ. ಓವರ್ 1,000 ಲೀಟರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಅದರ ಪಕ್ಕದಲ್ಲಿ ಚಿಕ್ಕದಾಗಿರುವಂಥದ್ದು ದಟ್ ಈಸ್ ದಿ ಬೋರ್ವೆಲ್. 3 ಇಂಚ್ ನೀರು ಬಂದಿದೆ. ವಾಟರ್ ಇದೇನಿಗೆ ಕೊಟ್ಟಿದ್ದಾರೆ ಈ ನಲ್ಲಿ ಅಂತಂದರೆ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಇನ್ಲೆಟ್ ಪಾಯಿಂಟು, ಔಟ್ಲೆಟ್ ಪಾಯಿಂಟು, ಕರೆಂಟ್ ಪಾಯಿಂಟು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಪಾತ್ರೆ ಇದ್ದರೆ ನಿಮಗೆ ತೊಳಿಲಿಕ್ಕೆ ಇಲ್ಲೇ ಅವಕಾಶ ಇದೆ. ಬನ್ನಿ ಇಲ್ಲಿ ಏನೋಕೆ ಅಂತ ನಾನು ಆಗಲೇ ನಿಮಗೆ ಒಂದು ಐರನ್ ರಾಡ್ ಹಾಕಿರುವಂಥ ಒಂದು ಜಾಗ ತೋರಿಸಿದೆ. ಎಂಟ್ರಿ ಆಫ್ ದ ಪಾಯಿಂಟ್ ವೆಸ್ಟ್ ಫೇಸಿಂಗಿಂದ ದಿಸ್ ಕಮ್ಸ್ ಟು ದಿ ಎಂಡ್ ಆಫ್ ದಿ ಹೌಸ್. ದಿನನಿತ್ಯ ಮನೆಗೆ ಬರುವಂತಹ ನಿಮ್ಮ ಹೆಲ್ಪರ್ಸ್, ಕೆಲಸದವ್ರು ಏನಿರ್ತಾರೆ, ನಿಮಗೆ ಮನೆಗೆ ಹೆಲ್ಪ್ ಮಾಡಲಿಕ್ಕೆ ಯಾರು ಬರ್ತಾರೆ ಅವ್ರಿಗೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಕೊಡಬೇಕಾಗಿದೆ. ಯಾಕಂದರೆ ಭಾಳಷ್ಟು ಕಡೆ ನಾವು ನೋಡುವಂಥ ವಿಚಾರ ಏನು ಅಂತಂದರೆ, ದಂಪತಿಗಳು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೆಲಸಕ್ಕೆ ಹೊಟ್ಟೋಗ್ತಾರೆ, ಮನೇಲಿ ಯಾರು ಇರಲ್ಲ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಯಾರ ಬಂದು ಇಲ್ಲೇ ಹಿತ್ಲಿಗೆ ಬಂದು ಹಾಕಿರುವಂಥ ಮನೆಯಲ್ಲಿರುವಂಥ ಪಾತ್ರೆ ಬಟ್ಟೆನ ತೊಳೆದಿಟ್ಟು ಒಗ್ದಿರೋ ಬಟ್ಟೆನ ಇಲ್ಲೇ ಒಣಗಿ ಹಾಕಿ ಹೋಗಲಿಕ್ಕೆ ಜಾಗ. ಸೇಫ್ಟಿ ಗ್ರಿಲ್ಸ್ಗಳು ಫುಲ್ಲು ಹಾಕಿದ್ದಾರೆ. ಎಲ್ಲೂ ಸಹ ಬಟ್ಟೆ ಹಾರೋಯ್ತು, ಹಾಕಿ ಹೋಗಿದ್ವಿ ನಾವು, ಯಾರೋ ಎತ್ಕೊಂಡು ಹೋಗ್ಬಿಟ್ರು ಬಟ್ಟೆನ, ನಮ್ದು ಯಾವುದೋ ರೇಷ್ಮೆ ಸೀರೆ ಇತ್ತು ಅಂತ ಯಾವುದೇ ಥರ ತಲೆನೋವಿಲ್ಲ. ಇಲ್ಲಿ ಹಾಕ್ಬೋದು. ಇದನ್ನು ನೋಡಿ, ದಿಸ್ ಈಸ್ ದಿ ಕಂಟ್ರೋಲ್ ಪಾಯಿಂಟ್ ಆಫ್ ದಿ ಬೋರ್. ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ಅ 2 bedroom ಹೌಸ್ ವಿಚ್ ಇಸ್ ಫಾರ್ ಸೇಲ್ ಇನ್ ಮೈಸೂರು, ಲಲಿತಾದ್ರಿ ನಗರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಗಮನಿಸಬೇಕಾಗಿರುವಂತಹ ವಿಚಾರ, ಆಲ್ ಟೈಟಲ್ಸ್ ಆರ್ ಕ್ಲಿಯರ್. ಲೋನ್ ತೊಗೊಳ್ಳಿಕ್ಕೆ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಸಿಗುತ್ತೆ. ಅರೌಂಡ್ 75-80% ಲೋನ್ ಸಿಗುತ್ತೆ. ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳೋದಂದರೆ 30-40 ಸಿಂಗಲ್ ಫ್ಲೋರ್ ಮನೆಗಳನ್ನ ಕಟ್ಟಿದಾಗ ನಾವು ಒಂದು ವಿಚಾರನ ಭಾಳಷ್ಟು ಗಮನಿಸಬೇಕಾಗಿ ಬರುತ್ತೆ. ಯಾವುದು ಅಂತಂದರೆ ಸ್ಪೇಸ್ ಯೂಟಿಲೈಸೇಷನ್. ಹೇಗೆ ಮನೆಯ ಸ್ಪೇಸ್ನ ಇವರು ಯೂಟಿಲೈಸ್ ಮಾಡಿದ್ದಾರೆ ಅಂದರೆ, 1, 2, 3 ಭಾಗವಾಗಿ ಮನೇನ ತೊಗೊಂಡಿದ್ದಾರೆ. ಅಂದರೆ ಎಂಟ್ರೆನ್ಸ್ನ 1 ತೊಗೋತೀನಿ, ಬೆಡ್ರೂಮ್ನ 1 ತೊಗೋತೀನಿ, ಕಿಚನ್, ಡೈನಿಂಗ್ ಆ್ಯಂಡ್ ಪೂಜಾ ರೂಮು, ಯುಟಿಲಿಟಿ. ಸೊ 4 ಪಾರ್ಟಾಗಿ ಮನೇನ ತೊಗೊಂಡಿದ್ದು ಬಹಳ ಚೆನ್ನಾಗಿ ಇವರು ಇದನ್ನು ದೇ ಹ್ಯಾವ್ ಡನ್ ಇಟ್ ವೆರಿ ವೆರಿ ವೆಲ್. ಸೊ ಎಲ್ಲೂ ಸಹ ನಿಮಗೆ ಅಡುಕು ತೊಡುಕುಗಳು ಅಂದರೆ ಇಕ್ಕಟ್ಟಿನ ಪರಿಸ್ಥಿತಿ ಎಲ್ಲೂ ಬರಲ್ಲ. ಎಲ್ಲ ಚೆನ್ನಾಗಿದೆ. ಇದನ್ನು ದೇ ಹ್ಯಾವ್ ಡನ್ ಇಟ್ ವೆರಿ ವೆರಿ ವೆಲ್. ಮತ್ತು ಇವತ್ತಿನ ದಿವಸ ನಾವು ಮನೆ ತೊಗೋತೀವಿ ಸುಪ್ರೀತ್, ಮುಂಬರುವ ದಿವಸಗಳಲ್ಲಿ ನಾನು ಈ ಮನೆ ಮೇಲೆ ಮನೇನ ಕಟ್ಟಬಹುದಾ, ಇದ್ರ ಲೋಡ್ ಬೇರಿಂಗ್ ವಾಲಾ, ಅಥವಾ ಇದನ್ನು 3ರಿಂದ ಎಷ್ಟು ಸ್ಟ್ರಕ್ಚರ್ ಇದ್ರ ಮೇಲೆ ನಿಂತ್ಕೊಳ್ಳುತ್ತೆ, ಅಂದರೆ ಎಷ್ಟು ಮನೆಗಳನ್ನ ಕಟ್ಬೋದು ಅನ್ನೋದು ವೆರಿ ಕಾಮನ್ ಕ್ವಶನ್. ನೋಡಿ, ಇವಾಗ ಅವ್ರು ಗ್ರೌಂಡ್ ಫ್ಲೋರ್ಲಿ ಮನೆ ಕಟ್ಟಿಬಿಟ್ಟಿದ್ದಾರೆ. ಇದ್ರ ಮೇಲೆ ನೀವು 1 to 1.5 ನಮ್ಮ ಮನೇನ ಈಸಿಯಾಗಿ ಕಟ್ಬೋದು. ಇದೆಲ್ಲವೂ ಕಾಲಮ್ ಸ್ಟ್ರಕ್ಚರ್ ಬೇಸ್ಡಲ್ಲಿ ಕಟ್ಟಿರುವಂಥ ಮನೆ. ಲೋಡ್ ಬೇರಿಂಗ್ ವಾಲ್ಸ್ ಅಲ್ಲ, ಎಲ್ಲ ಕಾಲಮ್ಗಳು ಯೂಸ್ ಮಾಡಿ ಕಟ್ಟಿರುವಂಥ ಮನೆ. ಸೊ ಆಫ್ಟರ್ ಸಮ್ ಇಯರ್ಸ್ ನಾನು ಇದ್ರ ಮೇಲೆ ನನ್ನ ಮನೆ ಕಟ್ಕೋಬೇಕು, ಅದರಿಂದ ನಾನು ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತಂದರೆ ಖಂಡಿತವಾಗಲಿ. ಎಷ್ಟು ರೆಂಟ್ ಸಿಗುತ್ತೆ ಈ ಮನೆ ರೆಂಟಿಗೆ ಕೊಟ್ಟರೆ? ಈಸಿಲಿ 15,000 to 18,000 ರೂಪಾಯಿ ರೆಂಟಿಗೆ ಹೋಗುವಂತಹ ಮನೆ. ಇದರ ಮೇಲ್ಗಡೆ ನೀವು ಒಂದು ಪೋರ್ಷನ್ ಇಟ್ಕೊಂಡು ಇನ್ನೊಂದು ಪೋರ್ಷನ್ ಬರೋ ದಿವಸಗಳಲ್ಲಿ ಕಟ್ಟಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ ಇದು. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ರೇಟು, ಲೊಕೇಶನ್, ಡೀಟೇಲ್, ಪ್ರಾಪರ್ಟಿ ವಿಸಿಟ್, ಡಾಕ್ಯುಮೆಂಟೇಷನ್, ಓನರ್ ಮೀಟಿಂಗು, ಇವೆಲ್ಲವೂ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ, ಎಸ್, ಐ ಆಮ್ ಅವೈಲಬಲ್ ಆನ್ ವಾಟ್ಸ್ಆ್ಯಪ್, ಆನ್ ಕಾಲ್, ಆನ್ ದ ಸೇಮ್ ನಂಬರ್ ಇನ್ ದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರಲ್ಲಿ ನಾನು ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಅನಂತ ಧನ್ಯವಾದಗಳು. ಸಿಗೋಣ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಮನೆ ತೊಗೊಂಡು ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಬಾಯ್.